ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಅದರಲ್ಲೂ ವಿಶೇಷವಾಗಿ ಆನೇಕಲ್ ತಾಲೂಕಿನ ನಕ್ಕುಂದಿ ದೊಮ್ಮಸಂದ್ರ ಗ್ರಾಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಪದ್ಮಾವತಿ ಅಲುಮೇಲ್ ಮಂಗ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಋಷಿ ಮುನಿಗಳ ಕಾಲದಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಿದ್ದ ರೀತಿಯಲ್ಲಿಯೇ ನಕ್ಕುಂದಿ ದೊಮ್ಮಸಂದ್ರ ಗ್ರಾಮದಲ್ಲಿ ಏಪ್ರಿಲ್ 1ನೇ ತಾರೀಕಿನಿಂದ ಏಪ್ರಿಲ್ 13ನೇ ತಾರೀಕಿನವರೆಗೆ ಸುಮಾರು 10 ಎಕರೆ ಜಾಗದಲ್ಲಿ 16 ಯಾಗ ಕುಟೀರಗಳಲ್ಲಿ 108 ಹೋಮ ಕುಂಡಗಳಲ್ಲಿ ಏಕಕಾಲಕ್ಕೆ ಅಷ್ಟಾಕ್ಷರಿ ಹೋಮ, ಅನಂತ ವಿಶ್ವ ಕಲ್ಯಾಣ ಮಹಾಯಜ್ಞ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ರವಾಗಿ ನಡೆಯಲಿದ್ದು, ಮೊದಲನೇ ದಿನವಾದ ಇಂದು ಗೋಪೂಜೆ, ಸ್ವಾಮಿಯ ಆರಾಧನೆ, ಅಗ್ನಿ ಪ್ರತಿಷ್ಠಾ, ವಾಸ್ತುಬಲಿ, ವಾಸ್ತುಹೋಮ, ಕಳಸಾರಾಧನೆ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳು ಆಯೋಜಿಸುವ ಮೂಲಕ ಶಾಸ್ತ್ರೋತ್ರವಾಗಿ ವಿಧಿವಿಧಾನಗಳ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ವಿಶೇಷವಾಗಿ ನಕ್ಕುಂದಿ ದೊಮ್ಮಸಂದ್ರ ಗ್ರಾಮದಲ್ಲಿ ಏಪ್ರಿಲ್ 12ರಂದು ಶ್ರೀ ಪದ್ಮಾವತಿ ಅಲುಮೇಲ್ ಮಂಗ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಹಮ್ಮಿಕೊಂಡಿದ್ದು, ಇನ್ನು 13 ದಿನಗಳು ಕಾಲ ನಡೆಯುವ ಅಷ್ಟಾಕ್ಷರಿ ಹೋಮ, ಅನಂತ ವಿಶ್ವ ಕಲ್ಯಾಣ ಮಹಾಯಜ್ಞ ಕಾರ್ಯಕ್ರಮಕ್ಕೆ ಪ್ರತಿದಿನ 5,000 ಭಕ್ತರು ಸೇರುವ ನಿರೀಕ್ಷೆಯಲ್ಲಿದ್ದು, ಬೆಳಗ್ಗೆಯಿಂದ ಸಂಜೆಯವರೆಗೆ ನಿರಂತರವಾಗಿ ದೇವತಾ ಕಾರ್ಯಕ್ರಮಗಳು ನಡೆಯಲಿದ್ದು, ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಟ ನಟಿಯರು, ಅನೇಕ ಸ್ವಾಮೀಜಿಗಳು, ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದು, ಇನ್ನು ನಕ್ಕುಂದಿ ದೊಮ್ಮಸಂದ್ರ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಬಹುದೊಡ್ಡ ಧಾರ್ಮಿಕ ಕಾರ್ಯಕ್ರಮವೂ ನಡೆಯುತ್ತಿದ್ದು, ಸನಾತನ ಹಿಂದೂ ಧರ್ಮದ ಪ್ರಗತಿಗಾಗಿ ಪ್ರತಿಯೊಬ್ಬರೂ ಕಂಕಣ ತೊಟ್ಟು ನಿಲ್ಲುವ ಅವಶ್ಯಕತೆ ಇದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ನೆರಿಗಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ಶೈಲಜಾ ಯೋಗೇಶ್ ರೆಡ್ಡಿರವರು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀನಾಥ್ ಸ್ವಾಮೀಜಿಗಳು ಮತ್ತು ರಾಮಮೂರ್ತಿ ಸ್ವಾಮಿಗಳು ವಹಿಸಿದರು. ಇನ್ನು ಮೊದಲನೇ ದಿನದ ಕಾರ್ಯಕ್ರಮದಲ್ಲಿ ಮುಖಂಡರಾದ ನಕ್ಕುಂದಿ ದೊಮ್ಮಸಂದ್ರ ಅಶೋಕ್, ರಘುನಾಥ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಸ್ವಾಮೀಜಿಗಳು ಮತ್ತು ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ಮಹಾಶಯರಿಗೆ ನಮಸ್ಕಾರ. ಓಂ ನಮೋ ನಾರಾಯಣಾಯ. ಜೈ ಶ್ರೀಮನ್ನಾರಾಯಣ. ಶ್ರೀಮತಿ ರಾಮಾನುಜಾಯ ನಮಃ. 1-4-2025 13-4-2025 ನಡೆಯುವ ಈ ನೆರಿಗೆ ಗ್ರಾಮ ಪಂಚಾಯಿತಿ ನಕ್ಕುಂದಿ ದೊಮ್ಮಸಂದ್ರ ಸರ್ಜಾಪುರಿ ಹೋಬಳಿ ಆನೇಕಲ್ ತಾಲೂಕು ಇಲ್ಲಿ ನಡೆಯುವಂತಹ ಈ ಒಂದು ವಿಶ್ವ ಮಹಾಯಜ್ಞವನ್ನು ಎಲ್ಲ ಭಕ್ತಾದಿಗಳು ಇಲ್ಲಿಗೆ ಬಂದು ಜಯಪ್ರದಗೊಳಿಸಬೇಕೆಂತೇಳಿ ಭಕ್ತಾದಿಗಳ ವಿನಂತಿ. ಇಲ್ಲಿ 108 ಹೋಮಕುಂಡಗಳಿಂದ 16 ಯಾಗಶಾಲೆಗಳಿಂದ ಈ ಒಂದು ಮಹಾಯಜ್ಞವನ್ನು ನಡೆಸ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಂತೇಳಿ ಭಕ್ತಾದಿಗಳಲ್ಲಿ ವಿನಂತಿ. ಶ್ರೀಮತೆ ರಾಮಾನುಜಾಯ ನಮಃ. ఓం నమో వెంకటేశాయ. భక్త మహాశయులందరికీ మనం ఈ యొక్క నక్కుంది దొమ్మసంద్రం ఆనేకల్ తాలూక్ సర్జాపుర హోబళి ఇక్కడ నడిపిస్తున్నటువంటి ఈ యొక్క అనంత విశ్వ కళ్యాణ మహాయజ్ఞమునకు మనం ఏంటంటే ప్రతి ఒక్కరికి కూడా అంటే ఈ సమస్త లోకానికి ముక్కోటి జీవరాశులకు ఈ యొక్క ఆయుష్ ఆరోగ్యము సుఖ సంతోషాలు అన్నీ ఆ భగవంతుడు కలిగించాలని చెప్పి ఈ యొక్క అష్టాక్షరి మహాయజ్ఞాన్ని 108 హోమగుండాలతో మహాయజ్ఞాన్ని జరిపిస్తున్నాము. భక్త మహాశయులందరూ ఈ యొక్క భగవంతుడి కార్యక్రమానికి పాత్రలు కావాలని కోరి ప్రార్థిస్తున్నాము. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ನೆರಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವ ನೆಕ್ಕುಂದಿ ದೊಮ್ಮಸಂದ್ರ ಗ್ರಾಮದಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಪೂಜೆಗಳು ಆರಂಭ ಆಗಿದೆ. 108 ಹೋಮಕುಂಡಗಳಲ್ಲಿ ಪೂಜೆ 13 ದಿನಗಳ ಕಾಲ ಇಲ್ಲಿ ಯಜ್ಞಗಳು ನಡೆಯುತ್ತದೆ. ನಮ್ಮ ಸುತ್ತಮುತ್ತ ಗ್ರಾಮದವರು, ನಮ್ಮ ತಾಲೂಕಿನವರು, ನಮ್ಮ ತಾಲೂಕಿನವರು ಆದಷ್ಟು ಭಕ್ತಾದಿಗಳು ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಈ 108 ಯಜ್ಞಗಳಲ್ಲಿ ತುಂಬ ಜನಗಳು ದಿನ 4,000-5,000 ಜನ ಇಲ್ಲಿ ಬರುವಂತಹ ಸಾಧ್ಯತೆ ಕೂಡ ಇದೆ. ಈಗ ಇದಕ್ಕೆ ಬ್ರಹ್ಮಾಂಡ ಗುರೂಜಿಯವರು ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಕೆಲವರೆಲ್ಲ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವುಗಳು ಎಲ್ಲರೂ ಬಂದು 13 ದಿನಗಳ ಕಾಲ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತದೆ, ಅನ್ನದಾನ ಎಲ್ಲ ಇರುತ್ತದೆ. ಭಕ್ತಾದಿಗಳು ಬೇಕಾದಷ್ಟು ಅನ್ನದಾನಕ್ಕಾಗಲಿ ಎಲ್ಲ ಸಪೋರ್ಟ್ಗಳು ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವುಗಳೆಲ್ಲ ಬರಬೇಕಾಗಲಿ ವಿನಂತಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ನಮಸ್ಕಾರ. ನಮ್ಮ ನೆಕ್ಕುಂದಿ ದೊಮ್ಮಸಂದ್ರ ಗ್ರಾಮದಲ್ಲಿ ಇವತ್ತು ಅದ್ಧೂರಿಯಾಗಿ ಉದ್ಘಾಟನೆ ಆಗಿದೆ. ಶ್ರೀನಿವಾಸ ಮಹೋತ್ಸವ ಅಂತ 13 ದಿನಗಳ ಕಾಲ ನಡೀತಾ ಇದೆ. ಇಲ್ಲಿ ಪ್ರಧಾನ ಅರ್ಚಕರಾದಂಥ ಶ್ರೀನಿವಾಸಾಚಾರ್ಯರ ಮುಖಾಂತರದಲ್ಲಿ ನಡೀತಾ ಇದೆ. ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಗ್ರಾಮಸ್ಥರು ಬಂದು ಇಲ್ಲಿ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಕಾರ್ಯಕ್ರಮನ. ಇವತ್ತು ವಿಜೃಂಭಣೆಯಾಗಿ ಚಾಲನೆ ಸಿಕ್ಕಿದೆ. ನಾವು ಬಂದು ಇಲ್ಲಿ ಭಾಗಿಯಾಗಿರೋದು ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಸನಾತನ ಧರ್ಮದ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಗೊತ್ತಾಗುತ್ತೆ. ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಏನು ಗೊತ್ತಾಗಲ್ಲ ಮಕ್ಕಳಿಗೆ. ಹಂಗಾಗಿ ನಾವು ಏನು ಫಾಲೋ ಮಾಡ್ತೀವೋ ನಮ್ಮ ಮಕ್ಕಳು ಅದು ನಮ್ಮನ್ನು ನೋಡಿ ಕಲಿತಾರೆ. ಹಾಗಾಗಿ ಸನಾತನ ಧರ್ಮ ಉಳಿಬೇಕು, ಬೆಳಿಬೇಕು ಚೆನ್ನಾಗಿ ಅಂತೇಳಿದ್ರೆ ನಾವು ಇಂಥದ್ದು ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಬೇಕು. ಸರ್ ತುಂಬ ಚೆನ್ನಾಗಿ ಅನಿಸುತ್ತೆ ಸರ್. ಈ ಥರ ಕಾರ್ಯಕ್ರಮಗಳೆಲ್ಲ ಕಡೆ ನಡಿಬೇಕು. ನಮ್ಮ ಸನಾತನ ಧರ್ಮ ಉಳಿಬೇಕು, ಚೆನ್ನಾಗಿ ಮುಂದೆ ಬರಬೇಕು ಅಂದರೆ ಈ ಥರ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಆಗಬೇಕು. ಇದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋ ಕಾರ್ಯಕ್ರಮ. ಅದಕ್ಕಾಗಿ ಎಲ್ಲರೂ ಸಹಕರಿಸಿ ಬಂದು ಎಲ್ಲರೂ ಪಾಲ್ಗೊಳ್ಬೇಕಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೀವಿ. ఓం నమో వెంకటేశాయ. ఈరోజు నక్కుంది దొమ్మసంద్రలో శ్రీ లక్ష్మీ వెంకటేశ్వర స్వామి దేవాలయంలో సాంప్రదాయబద్ధంగా సనాతన ధర్మం ప్రకారం చాలా విశేషంగా 13 రోజులు స్వామివారి కార్యక్రమం జరుగుతుంది. ప్రాణప్రతిష్ఠ కార్యక్రమం. I just want to request you, all the devotees of Lord Venkateshwara, all the people in Bangalore, should participate this program, make it successful actually. And I just want to announce one donation program also for this very auspicious occasion. So there is a huge quantity of ghee is used for the homas as well as for God's abhisheka. I request all the people should donate the ghee to this auspicious homa program, which is going to be give lot of peace, prosperity, good health to everybody. This is a very very good opportunity to all the people. I request all of them to utilize this opportunity. Please donate to the God
as much as you can do it actually. The ghee donation is very, very auspicious. ನೆಕ್ಕುಂದಿ ಧ್ವಂಸಂದ್ರ ಗ್ರಾಮ ನೆರಿಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮದಲ್ಲಿ ಈಗ ನಮ್ಮ ವೆಂಕಟರಮಣ ಸ್ವಾಮಿಯವರ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ವಿ. ಈ ಯಾಗದಲ್ಲಿ ಲೋಕ ಕಲ್ಯಾಣಕ್ಕಾಗಿ 108 ಯಾಗಶಾಲೆಗಳನ್ನು ಇದು ಮಾಡಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀವಿ. ಬೆಳಗ್ಗೆ 8ರಿಂದ 10 ತನಕ, ಸಾಯಂಕಾಲ 5ರಿಂದ 6, 7 ತನಕ ಯಾಗಗಳನ್ನು ಮಾಡ್ತಾ ಇರ್ತೀವಿ. ಸೊ ಆದ್ದರಿಂದ ಎಲ್ಲರೂ ಲೋಕ ಕಲ್ಯಾಣಕ್ಕಾಗಿ ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕಳಕಳಿಯಿಂದ ಮಧ್ಯಾಹ್ನ 11ರಿಂದ 12 ಗಂಟೆ ಬೇರೆ ಬೇರೆ ವಿಧದ ಪೂಜೆಗಳಿರುತ್ತವೆ. ಉಳಿದಿದ್ದೆಲ್ಲ ಯಾವ ವಾಸ್ತು ಹೋಮ ಮತ್ತು ಶಾಂತಿ ಹೋಮ ಎಲ್ಲ ಹೋಮಗಳೆಲ್ಲ ಇರ್ತದೆ. ಎಲ್ಲರೂ ಎಲ್ಲ ಸುತ್ತಮುತ್ತ ಗ್ರಾಮದವರೆಲ್ಲ ಬಂದು ಭಾಗವಹಿಸಬೇಕು, ಸ್ತ್ರೀಯರೆಲ್ಲ ಭಾಗವಹಿಸಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ಕೋತೀವಿ. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ನೆಕ್ಕುಂದಿ ದೊಮ್ಮಸಂದ್ರ ಎಂಬ ಗ್ರಾಮದಲ್ಲಿ ವಿಶ್ವ ಕಲ್ಯಾಣಾರ್ಥವಾಗಿ ಮಹಾಯಜ್ಞವನ್ನು ಏರ್ಪಡಿಸಲಾಗಿದೆ. ಇಲ್ಲಿ ನೆಲೆಸಿರ್ತಕ್ಕಂಥ ಆಂಜನೇಯ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈ ಕಾರ್ಯಕ್ರಮದಲ್ಲಿ 108 ಹೋಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಧರ್ಮ ಉಳಿಯಬೇಕಾದರೆ ಇಂತಹ ಕಾರ್ಯಕ್ರಮಗಳು ಅಲ್ಲಲ್ಲೇ ಅನೇಕ ಏರ್ಪಡಿಸಬೇಕಾಗುತ್ತದೆ. ಬ್ರಾಹ್ಮಣರು ತಮಗೋಸ್ಕರ ಯಾವತ್ತೂ ಪೂಜೆಗಳನ್ನು ಮಾಡಿ ಇದು ಮಾಡಬೇಕು ಅಂತ ಇರಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರೂ ಚೆನ್ನಾಗಿರಲಿ ಅಂತ ಈ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಇದರಲ್ಲಿ ಭಕ್ತ ಮಹಾಶಯರು ಎಲ್ಲರೂ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಈ ಗ್ರಾಮದಲ್ಲಿ ಅದನ್ನು ತಿಳ್ಕೊಂಡು ಈ ಪರಮಾತ್ಮನ ಕಾರ್ಯಕ್ರಮಕ್ಕೆ ಇಲ್ಲಿ 8 ಎಕರೆ ಜಾಗವನ್ನು ಕೊಟ್ಟು ಅವರೂ ಸಹ ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತ ಮಹಾಶಯರುಗಳಿಗೂ ಆ ಭಗವಂತ ಕೃಪೆ ತೋರಿ ಕರುಣಿಸಿ ಅವರೆಲ್ಲ ಚೆನ್ನಾಗಿರಲಿ ಅಂತ ನಾವೆಲ್ಲ ಬ್ರಾಹ್ಮಣರು ಬೇಡ್ಕೊಳ್ತೇವೆ. ಇಂತಹ ಕಾರ್ಯಕ್ರಮಗಳೆಲ್ಲರೂ ಭಾಗವಹಿಸಿ ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕಾಗಿ ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇವೆ. Lot of people have been speaking about this temple in the local language. I want to make a humble request to all the devotees of Venkateswara Swami to come forward and contribute in every form possible to basically make this program a successful program. This is going to bring a lot of peace and prosperity to this place as well as to all the people who are actually going to participate. Kindly please participate. Om Namo Narayanaya. ಈ ಒಂದು ಅಖಂಡ ಕಲ್ಯಾಣ ಉತ್ಸವಕ್ಕೆ ಎಲ್ಲರೂ ಭಾಗವಹಿಸಿದ್ದಾರೆ. ಅದೇ ಥರ ನಮಗೆ ನಮ್ಮ ಪ್ರತಿಯೊಬ್ಬರೂ ನಾವು ಯಾವುದೇ ಒಂದು ಪ್ರತಿಯೊಬ್ಬರಿಗೆ ಭೇಟಿ ಮಾಡಿದಾಗ ನಮಗೆ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ. ಆ ಒಂದು ಸಹಕಾರ ಕೊಟ್ಟಿದ್ದಕ್ಕೆ ನಾವು ಈ ಥರ ವಿಜೃಂಭಣೆ ಮಾಡೋದಕ್ಕೆ ಅವಕಾಶ ಸಿಕ್ಕೈತೆ. ಅದೇ ಥರ ನಮ್ಮ ಗ್ರಾಮ ಪಂಚಾಯತಿಯವರು ಹೆಚ್ಚಿನ ಒಂದು ಪ್ರೋತ್ಸಾಹ ನಮಗೆ ಕೊಟ್ಟಿದ್ದಾರೆ. ನೀವು ಏನೇ ಬೇಕಾದರೂ ಮಾಡಿ, ನಮ್ಮ ಕಡೆಯಿಂದ ಏನು ಬೇಕಾದರೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಥರ ನಮ್ಮ ಫ್ರೆಂಡ್ಸ್ ಇರ್ಬೋದು, ನಮ್ಮ ಕೊಲೀಗ್ಸು, ಪ್ರತಿಯೊಬ್ಬರು ಅಷ್ಟೇ ನಮ್ಮ ಊರಿನ ಜನಗಳ ನಾವು ಯಾವುದೇ ಒಂದು ರೇಷನ್ ಇದಕ್ಕಾಗಲಿ ಒಂದು 80,000 ಜನ ಮಾಡಬೇಕಾದ್ರೆ ನಾವು ಇನ್ನೂ ಇದುವರೆಗೂ ನಾವು ದುಡ್ಡೇ ಖರ್ಚು ಮಾಡಿಲ್ಲ. ಪ್ರತಿಯೊಬ್ಬರು ರೇಷನ್ ನಮಗೆ ಸಪ್ಲೈ ಕೊಟ್ಟಿದ್ದಾರೆ. ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಮಗೂ ಒಂದು ಉಲ್ಲಾಸ ಬಂದಿದೆ. ಅದೇ ಥರ ನಾವು ಇನ್ನೂ ಇದೇ ಥರ ಹೆಚ್ಚಿಗೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಾವೊಂದು ಈ ಪ್ರಯತ್ನ ಪಟ್ಟಿದ್ದಕ್ಕೆ ಅತಿ ಹೆಚ್ಚಿಗೆ ಜನಸಂಖ್ಯೆ ಬಂದು ನಮ್ಮ ಈ ಒಂದು ಪ್ರೋಗ್ರಾಮ್ಗೆ ಬಂದು ನಮಗೆ ಒಂದು ತೃಪ್ತಿ ಆಗುತ್ತೆ. ಪ್ರತಿಯೊಬ್ಬರು ಬರಬೇಕಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತಲಿನ ಜನಗಳಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ನಾವು ಪ್ರತಿಯೊಬ್ಬರು ಬಂದು ಡೈಲಿ 5,000 ಜನ ಬಂದು ನಮ್ಮ ಈ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ. ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಆಗ್ತಾ ಇದೆ. ಪದ್ಮಾವತಿ ಎಲಮೇಲು ಮಂಗಮ್ಮ ಸಮೇತ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೊಂದು ಸುದಿನ ಅಂತ ಹೇಳ್ಬೋದು. ಇಡೀ ನಮ್ಮ ಗ್ರಾಮಕ್ಕೆ ಅಲ್ಲ, ಇಡೀ ನಮ್ಮ ಸುತ್ತಮುತ್ತಲ ಗ್ರಾಮಕ್ಕೂ ಇದೊಂದು ಸುದಿನ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ, ಈ ಹೋಮ ಹವನಗಳು, ಈ ಒಂದು ವೈಬ್ರೇಷನ್ನು ಏನಿಲ್ಲ ಅಂದರೆ 5 ಕಿಲೋಮೀಟ್ರಿಗೆ ವೈಬ್ರೇಷನ್ ಇರುತ್ತೆ. ನಮ್ಮ ಸುತ್ತಮುತ್ತಲ ಗ್ರಾಮಗಳಿಗೂ ಈ ವೈಬ್ರೇಷನ್ ಇರುತ್ತೆ. ಇದನ್ನು ಎಲ್ಲ ಗ್ರಾಮಸ್ಥರು, ಎಲ್ಲ ಜನರು ಸದುಪಯೋಗಪಡಿಸ್ಕೋಬೇಕು. ಏನು 13 ದಿನ ಇಲ್ಲಿ ಕಾರ್ಯಕ್ರಮ ನಡುತ್ತೆ, 13 ದಿನ ಕೂಡ ಎಲ್ಲ ಗ್ರಾಮದ ಜನರು ಇಲ್ಲಿ ಬಂದು ಪಾಲ್ಗೊಳ್ಬೇಕು. ಮತ್ತು ಪಾಲ್ಗೊಳ್ಳೋದಲ್ಲದೆ ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೋಬೇಕು. ಇಲ್ಲಿ ಯಾರೂ ಆಗಲಿ, ಇದು ನಮ್ಮನೆ, ನಮ್ಮದೇ ಇದು ದೇಗುಲ. ಈ ದೇಗುಲವನ್ನು ಎಲ್ಲರೂ ಸ್ವಚ್ಛತೆಯಿಂದ ಕಾಪಾಡಬೇಕು. ನಮ್ಮ ಸನಾತನ ಧರ್ಮವನ್ನು ಇವತ್ತು ಏನು ಎತ್ತಿ ತೋರಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಶ್ರೀನಾಥ ಸ್ವಾಮಿಗಳಿರ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಮೋಸ್ಟ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಅಂತ ಹೇಳ್ಬೋದು ಈ ಥರ ಕಾರ್ಯಕ್ರಮ ನಡೀತಾ ಇರೋದು. ಇದು ತುಂಬಾ ಒಳ್ಳೆಯ ಕಾರ್ಯಕ್ರಮ.
ಇದು ಸನಾತನ ಧರ್ಮ ಏನು ಋಷಿಮುನಿಗಳ ಕಾಲದ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿದ್ದು ಅದನ್ನ ಇವತ್ತು ಎತ್ತು ತೋರಿಸುತ್ತೆ. ಅದನ್ನ ಇವತ್ತು ನಾವು ನೋಡ್ದಂಗೆ ಆಗ್ತಾ ಇದೆ. ನಮ್ಮ ಸನಾತನ ಧರ್ಮಕ್ಕೆ ಹುಟ್ಟಿ ಯಾವಾಗ ಹುಟ್ಟಿತು, ಭೂಮಿ ಹುಟ್ಟಿದಾಗ ಹುಟ್ಟಿರೋದು ನಮ್ಮ ಸನಾತನ ಧರ್ಮ. ಇದಕ್ಕೆ ಕೊನೆಯೂ ಇಲ್ಲ. ಮಿಕ್ಕ ಎಲ್ಲ ಧರ್ಮಗಳಿಗೂ ಹುಟ್ಟು ಇದೆ, ಕೊನೆಯೂ ಇದೆ. ಎಲ್ಲ ಧರ್ಮಗಳು ಒಬ್ಬ ವ್ಯಕ್ತಿಯಿಂದ ಹುಟ್ಟಿರೋಂಥ ಧರ್ಮಗಳು. ನಮ್ಮ ಧರ್ಮ ಆ ಥರ ಬಂದಿರೋದಲ್ಲ. ಭೂಮಿ ಹಿಡಿದಾಗಲೇ ಹುಟ್ಟಿರೋಂಥ ಧರ್ಮ ಸನಾತನ ಧರ್ಮ. ಈ ಸನಾತನ ಧರ್ಮವನ್ನು ಎಲ್ಲರೂ ಕಾಪಾಡ್ಕೊಂಡು ಮುಂದೆ ಹೋಗಬೇಕು ಅಂತ ಹೇಳ್ತಾ శ్రీ లక్ష్మీ వెంకటేశ్వర దేవస్థానದಲ್ಲಿ లోక కళ్యాణం కోసం హోమం చేస్తున్నారు. భక్తాదులందరూ వచ్చి తీర్థ ప్రసాదాలు స్వీకరించి సో ఆ భగవంతుని కృపకు పాత్రలు కాగలరని మనవి కోరుతున్నాం.